ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾಲ ಎಲ್ಲರಿಗೂ ಪಾಠ ಕಲಿಸುತ್ತೆ ಅನ್ನೋ ಒಂದು ಮಾತಿದೆ. ಈಗ ಅದೇ ಕಾಲದಿಂದ ಪಾಠ ಕಲಿತ ಯುಕ್ರೇನ್ ಭಾರತದ ಬಳಿಗೆ ಮತ್ತೆ ಬಂದಿದೆ. ರಷ್ಯಾ ಜೊತೆ ಶಾಂತಿ ಸಂಧಾನವನ್ನು ಮಾಡಿಸಿ ಅಂತ ಕೇಳ್ತಾ ಇದೆ. ಯುದ್ಧದ ಮೊದಲು ಭಾರತ ಹಾಗೂ ಯುಕ್ರೇನ್ನ ಸಂಬಂಧಗಳು ಹೇಗಿದ್ವೋ ಅದೇ ಸ್ಥಿತಿಗೆ ಮತ್ತೆ ಸಂಬಂಧಗಳನ್ನು ತಗೊಂಡು ಹೋಗೋಣ ಅಂತ ಹೇಳ್ತಾ ಇದೆ. ನಮ್ಮ ಜೊತೆಗಿನ ಸ್ನೇಹ ನಿಮಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಲಾಭ ಮಾಡಿಕೊಡುತ್ತೆ ಅಂತ ಒಲಿತಾ ಇದೆ. ನಿಮ್ಮ ಕಂಪನಿಗಳು ಯುಕ್ರೇನ್ನಲ್ಲಿ ಹೂಡಿಕೆ ಮಾಡಲಿ, ನಮ್ಮ ದೇಶವನ್ನು ಕಟ್ಟೋ ಕೆಲಸಕ್ಕೆ ನಿಮ್ಮ ಕನ್ಸ್ಟ್ರಕ್ಷನ್ ಕಂಪನಿಗಳು ಬರಲಿ, ನಾವು ನಿಮ್ಮಿಂದ ಮೆಷಿನರಿ ಸೇರಿದ ಹಾಗೆ ಸಾಕಷ್ಟು ವಸ್ತುಗಳನ್ನು ಆಮದು ಮಾಡ್ಕೊಳ್ತೀವಿ, ನಿಮಗೆ ಬೇಕಾಗಿರೋ ಆಹಾರ ಪದಾರ್ಥಗಳನ್ನು ನಾವು ಕೊಡ್ತೀವಿ, ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದೆ. ಜೊತೆಗೆ ರಷ್ಯಾದ ಸ್ನೇಹದ್ದೇನಿದೆ ಅದು ತುಂಬ ಹಳೇದಾಯಿತು. ಸೋವಿಯತ್ ಕಾಲದ ಆ ಪರಂಪರೆಯನ್ನು ಯಾಕಿನ್ನೂ ಮುಂದುವರಿಸ್ತಾ ಕೂತ್ಕೋತೀರಾ? ರಷ್ಯಾನ ಬಿಟ್ಟುಬಿಡಿ, ನಾವು ಒಂದಾಗಿರೋಣ ಅಂತ ಹೇಳ್ತಾ ಚೈನಾನ ಕೂಡ ಮಧ್ಯಕ್ಕೆ ಎಳಕೊಂಡು ಬರ್ತಾ ಇದೆ. ಹಾಗಾದರೆ ಭಾರತಕ್ಕೆ ಬಂದಿರೋ ಯುಕ್ರೇನ್ನ ವಿದೇಶಾಂಗ ಸಚಿವ ಡಿಮಿಟ್ರೋ ಕುಲೆಬಾ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಭಾರತದ ಸ್ನೇಹ ಅವರಿಗೀಗ ಯಾಕೆ ಬೇಕಾಗಿದೆ? ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹಾಗೂ ಕುಲೆಬಾ ನಡುವಿನ ಮಾತುಕತೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ 2 ವರ್ಷಗಳನ್ನು ಮುಗಿಸಿ 3ನೇ ವರ್ಷ ಮುಂದುವರಿತಾ ಇದೆ. ಅಲ್ಲಿ ಯುಕ್ರೇನ್ ಸೋಲೋದಕ್ಕೆ ನ್ಯಾಟೋ ಹಾಗೂ ಅಮೆರಿಕಾಗಳು ಬಿಡ್ತಾ ಇಲ್ಲ ಅನ್ನೋದು ನಿಜ. ಆದರೆ ಅವರು ಕೂಡ ಮಾಡಿಕೊಳ್ತಾ ಇರೋದು ವ್ಯಾಪಾರನೇ. ಮೊನ್ನೆ ಫ್ರಾನ್ಸ್ ರಷ್ಯಾದ ವಿರುದ್ಧ ನ್ಯಾಟೋ ಯುದ್ಧಕ್ಕೆ ಸಜ್ಜಾಗಬೇಕು ಅಂತ ಹೇಳಿದೆ. ಅದರ ಹಿಂದೆ ಏನಿದೆ ಅಂತ ನೋಡಿದರೆ, ಯುಕ್ರೇನ್ಗೆ ಬೇಕಾದ ಸುಮಾರು $1 ಬಿಲಿಯನ್ ಮೌಲ್ಯದ ಆರ್ಟಿಲರಿ ಶೆಲ್ಗಳನ್ನು ನ್ಯಾಟೋ ಮೂಲಕ ಫ್ರಾನ್ಸ್ ಸರಬರಾಜು ಮಾಡ್ತಾ ಇದೆ. ಜೊತೆಗೆ ಫ್ರಾನ್ಸ್ ಆರ್ಟಿಲರಿ ಗನ್ಗಳನ್ನು ಕೂಡ ಯುಕ್ರೇನ್ಗೆ ಆಫರ್ ಮಾಡ್ತಾ ಇದೆ. ಇದು ಉಚಿತ ಗಿಫ್ಟ್ ಅಲ್ಲ, ವ್ಯಾಪಾರ. ಇನ್ನು ಅಮೆರಿಕ ಈಗ ಮಾಡಬಹುದಾದ ಎಲ್ಲ ಸಹಾಯಗಳನ್ನು ಮಾಡಿದ್ರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಬಿಡೆನ್ ಗೆಲ್ಲೋ ಬಗ್ಗೆ ಅಲ್ಲಿ ಯಾವ ಗ್ಯಾರಂಟಿನೂ ಇಲ್ಲ. ಮತ್ತೆ ರಿಪಬ್ಲಿಕನ್ ಪಕ್ಷದ ಟ್ರಂಪ್ ಆರಿಸಿ ಬಂದ್ರೆ ಯುಕ್ರೇನ್ಗೆ ಸಿಗ್ತಾ ಇರೋ ಸಹಾಯ ನಿಂತು ಹೋಗುತ್ತೆ. ಇನ್ನು ರಷ್ಯಾ ಈಗಾಗಲೇ 20% ಯುಕ್ರೇನ್ ಅನ್ನ ಆಕ್ರಮಿಸಿಕೊಂಡು ಕೂತಿದೆ. ಹಾಗೆ ನಿರಂತರವಾಗಿ ಮಿಸೈಲ್ ದಾಳಿ ಮಾಡ್ತಾ ಇದೆ. ಯುಕ್ರೇನಿನ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಹಾಳು ಮಾಡಿದೆ. ಅಲ್ಲಿನ ವಿದ್ಯುತ್ ಸ್ಥಾವರಗಳು, ಜಲವಿದ್ಯುತ್ ಸ್ಥಾವರಗಳು ಕೂಡ ರಷ್ಯಾದ ದಾಳಿಗೆ ಈಡಾಗಿವೆ. ಇಡೀ ಯುಕ್ರೇನ್ ಕತ್ತಲಲ್ಲಿದೆ. ಈ ಯುದ್ಧ ಹೀಗೆ ಮುಂದುವರೆದ್ರೆ ಯುಕ್ರೇನ್ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ನಾಳೆ ಯುದ್ಧ ನಿಂತ ಮೇಲೆ ಕೂಡ ಯುಕ್ರೇನ್ ಕಟ್ಟೋದಕ್ಕೆ ಇನ್ನೆಷ್ಟು ವರ್ಷಗಳು ಬೇಕಾಗುತ್ತವೋ ಗೊತ್ತಿಲ್ಲ. ಹೀಗಾಗಿ ಈ ಯುದ್ಧ ನಿಂತರೆ ಸಾಕಪ್ಪ ಅಂತ ಯುಕ್ರೇನ್ಗೂ ಅನ್ಸೋದಕ್ಕೆ ಶುರುವಾಗಿದೆ. ಆದ್ರೆ ನಿಲ್ಸ್ರಿ ಸಾಕು ಅಂತ ಹೇಳೋರು ಯಾರು? ಈ ಹಿಂದೆ ಸಂಧಾನದ ಮಾತುಕತೆಗಳಾದಾಗ ಇಲ್ಲದ ನಿಬಂಧನೆಗಳನ್ನ ಮುಂದಿಟ್ಟು ಮಾತುಕತೆಗಳು ಮುರಿದು ಬೀಳೋ ಹಾಗೆ ಮಾಡಿಕೊಂಡಿದ್ದ ಯುಕ್ರೇನ್ ಈಗ ಮತ್ತೆ ಸಂಧಾನದ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಇದೆ. ಅದಕ್ಕೆ ಮಧ್ಯವರ್ತಿಗಳು ಬೇಕು. ಮೊನ್ನೆ ಶಾಂತಿ ಸಮ್ಮೇಳನ ಮಾಡೋಣ, ಇಬ್ರು ಬನ್ನಿ ಕೂತು ಬಗೆಹರಿಸಿಕೊಂಡು ಬಿಡೋಣ ಅಂತ ಸ್ವಿಸ್ ಹೇಳ್ತು. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಶಾಂತಿ ಸಮ್ಮೇಳನ ಮಾಡೋದಕ್ಕೆ ಅವರು ತಯಾರಿಯನ್ನೂ ಮಾಡ್ಕೊಂಡಿದ್ದಾರೆ. ಆದರೆ ಅದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಭಾಗವಹಿಸೋದಿಲ್ಲ ಅಂತ ರಷ್ಯಾ ಈಗಾಗಲೇ ಹೇಳಿದೆ. ಅದಕ್ಕೆ ಕಾರಣ ಸ್ಪಷ್ಟ. ಈ ಸ್ವಿಟ್ಜರ್ಲ್ಯಾಂಡ್ ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ ತಟಸ್ಥವಾಗಿ ಉಳ್ಕೊಂಡಿದ್ದ ದೇಶ ಅಲ್ಲ. ರಷ್ಯಾ ಮೇಲೆ ಪಶ್ಚಿಮದ ದೇಶಗಳು ನಿರ್ಬಂಧಗಳನ್ನು ವಿಧಿಸಿದಾಗ ಅಮೆರಿಕ ಹಾಗೂ ಯುರೋಪ್ ಜೊತೆ ಈ ಸ್ವಿಟ್ಜರ್ಲ್ಯಾಂಡ್ ಕೂಡ ಕೈ ಜೋಡಿಸಿತ್ತು. ಅವರು ರಷ್ಯಾದ ಆಸ್ತಿ, ಹಣ, ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿದ್ರು. ಹೀಗಾಗಿ ನೀವು ನ್ಯೂಟ್ರಲ್ ಅಲ್ಲ, ನೀವಿನ್ನೇನು ನಿಷ್ಪಕ್ಷಪಾತ ಸಂಧಾನವನ್ನು ಮಾಡಿಸ್ತೀರಾ, ನಾವು ಬರೋದಿಲ್ಲ ಅಂತ ರಷ್ಯಾ ಇಲ್ಲಿ ಕಡ್ಡಿ 2 ತುಂಡು ಮಾಡಿದ ಹಾಗೆ ಹೇಳಿಬಿಟ್ಟಿದೆ. ಹೀಗಾಗಿ ಈಗ ರಷ್ಯಾನ ಒಪ್ಪಿಸಬಲ್ಲ, ರಷ್ಯಾದ ನಂಬಿಕೆಯ ನಿಷ್ಪಕ್ಷಪಾತವಾಗಿ ಎರಡೂ ಬಣಗಳನ್ನು ಕಾಣಬಲ್ಲ ಸಂಧಾನಕಾರ ಬೇಕು. ಸೊ ರಷ್ಯಾ ಹಾಗೂ ಯುಕ್ರೇನ್ 2 ಈ ವಿಷಯದಲ್ಲಿ ಭಾರತದ ಕಡೆಗೆ ನೋಡ್ತಾ ಇವೆ. ಗೆಳೆಯರೆ, ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರಬೇಕು, 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಲ್ಲ. ಆಗ ಭಾರತ ಪಾಕಿಸ್ತಾನದ ಸಾಕಷ್ಟು ನೆಲವನ್ನು ವಶಪಡಿಸಿಕೊಂಡಿತ್ತು. ಆ ಯುದ್ಧವನ್ನು ನಿಲ್ಲಿಸೋದಕ್ಕೆ ಭಾರತದ ಮೇಲೆ ತೀವ್ರ ಅಂತಾರಾಷ್ಟ್ರೀಯ ಒತ್ತಡಗಳೂ ಶುರುವಾಗಿದ್ವು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವತ್ತು ನಮ್ಮ ಪ್ರಧಾನಿ. ಸಂಧಾನದ ಮಧ್ಯಸ್ಥಿಕೆಗೆ ಪಾಕಿಸ್ತಾನದ ಪರ ಅಮೆರಿಕ ಆಯಿತು. ಭಾರತ ರಷ್ಯಾನ ನಂಬಿತ್ತು. ಸಂಧಾನದ ಮಾತುಕತೆಗಳು ತಾಷ್ಕೆಂಟಲ್ಲಿ ನಡೆದವು. ಭಾರತ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದು ತಾನು ಗೆದ್ದಿದ್ದ ಭೂಭಾಗವನ್ನು ಕೂಡ ಪಾಕಿಸ್ತಾನಕ್ಕೆ ಹಿಂತಿರುಗಿಸಬೇಕಾಗಿ ಬಂತು. ಅದರ ಜೊತೆಗೆ ಸಂಧಾನ ಪತ್ರಕ್ಕೆ ಸಹಿ ಹಾಕಿದ ನಂತರ ನಾವು ನಮ್ಮ ಧೀಮಂತ ಪ್ರಧಾನಿಯನ್ನೇ ಅವತ್ತು ಕಳ್ಕೋಬೇಕಾಗಿ ಬಂತು. ಇದಾಗಿ 59 ವರ್ಷಗಳು ಕಳೆದು ಹೋಗಿವೆ. ಈಗ ಪರಿಸ್ಥಿತಿ ಬದಲಾಗಿದೆ. ಭಾರತದ ಜಾಗದಲ್ಲಿ ರಷ್ಯಾ ನಿಂತಿದೆ, ಪಾಕಿಸ್ತಾನದ ಜಾಗದಲ್ಲಿ ಯುಕ್ರೇನ್ ಇದೆ. ಸಂಧಾನಕ್ಕೆ ಭಾರತದ ನೆರವನ್ನ ಎರಡೂ ದೇಶಗಳು ಬಯಸ್ತಾ ಇವೆ. ಇದು ಭಾರತದ ಬದಲಾದ ಶಕ್ತಿಗೊಂದು ಸಣ್ಣ ನಿದರ್ಶನ. ಇನ್ನು ಸಂಧಾನ ಹಾಗೂ ಸಂಬಂಧ ಸುಧಾರಣೆ 2 ಅಜೆಂಡಾಗಳನ್ನು ಇಟ್ಕೊಂಡು ಯುಕ್ರೇನ್ನ ವಿದೇಶಾಂಗ ಸಚಿವ ಡಿಮಿಟ್ರಿ
ಕುಲೆಬಾ ಭಾರತಕ್ಕೆ 2 ದಿನಗಳ ಭೇಟಿಗಾಗಿ ಬಂದಿದ್ದಾರೆ. ಮೊನ್ನೆ ಅಂದರೆ ಮಾರ್ಚ್ 29ನೇ ತಾರೀಕು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಯುಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ನಡುವೆ ದೂರವಾಣಿಯಲ್ಲಿ ಮಾತುಕತೆ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ ವಿದೇಶಾಂಗ ಸಚಿವ ಕುಲೆಬಾ ಭಾರತಕ್ಕೆ ಬಂದಿದ್ದಾರೆ. ಆ ನಂತರ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಯುಕ್ರೇನ್ಗೆ ಕೂಡ ಭೇಟಿ ಕೊಡ್ತಾರೆ. ಇನ್ನು ಈ ಭೇಟಿಯ ಸಂದರ್ಭದಲ್ಲಿ ಯುಕ್ರೇನ್ನ ವಿದೇಶಾಂಗ ಸಚಿವ ಕುಲೆಬಾ ಅವರ ಒಂದಷ್ಟು ಮಾತುಗಳು ತುಂಬಾ ಆಸಕ್ತಿಯನ್ನು ಉಂಟು ಮಾಡ್ತಾ ಇವೆ. ರಷ್ಯಾ ಹಾಗೂ ಭಾರತದ ಸ್ನೇಹ ಸಂಬಂಧ ಸೋವಿಯತ್ ಪರಂಪರೆಯ ಹಿನ್ನೆಲೆಯದ್ದು. ಈಗ ಸೋವಿಯತ್ ಇಲ್ಲ, ಇನ್ನು ಆ ಸಂಬಂಧ ಕೂಡ ಶತಮಾನಗಳ ಕಾಲ ಮುಂದುವರಿಸಿಕೊಂಡು ಬರೋ ಥರದ ಸಂಬಂಧನೂ ಅಲ್ಲ. ಹೀಗಾಗಿ ರಷ್ಯಾದ ಜೊತೆಗಿನ ಸ್ನೇಹವನ್ನ ಭಾರತ ಇನ್ನೊಮ್ಮೆ ಪರಾಮರ್ಶಿಸಬೇಕು. ರಷ್ಯಾನ ಬಿಟ್ಟುಬಿಡಿ, ನಮ್ಮ ಜೊತೆ ಸ್ನೇಹ ಮಾಡಿ ಅಂತ ಯುಕ್ರೇನ್ನ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಹಾಗೆ ರಷ್ಯಾ ಮತ್ತು ಚೈನಾ ತುಂಬಾ ಹತ್ತಿರ ಆಗ್ತಾ ಇವೆ. ಭಾರತದ ಹಿತಾಸಕ್ತಿಯನ್ನ ಕಡೆಗಣಿಸಿ ರಷ್ಯಾ ಚೈನಾ ಜೊತೆ ಮಾಡಿಕೊಂಡಿರೋ ಸ್ನೇಹ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಮುಳುವಾಗಲಿದೆ. ಹೀಗಾಗಿ ಭಾರತ ರಷ್ಯಾ ವಿಷಯದಲ್ಲಿ ಎಚ್ಚೆತ್ತುಕೋಬೇಕು, ರಷ್ಯಾನ ದೂರ ಇಡಬೇಕು ಅಂತ ಕೂಡ ಕುಲೆಬಾ ಹೇಳಿದ್ದಾರೆ. ನಿಜ, ರಷ್ಯಾ ಹಾಗೂ ಚೈನಾದ ಸಂಬಂಧಗಳು ಗಟ್ಟಿಯಾಗಿವೆ. ಎರಡೂ ದೇಶಗಳ ನಡುವಿನ ವ್ಯಾಪಾರ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ರಷ್ಯಾ ಚೈನಾದ ಮೇಲೆ ಡಿಪೆಂಡ್ ಕೂಡ ಆಗಿದೆ. ಇನ್ನು ಭಾರತ ಮತ್ತು ರಷ್ಯಾ ಎರಡೂ ದೇಶಗಳ ನಡುವಿನ ಸಂಬಂಧ ಸೋವಿಯತ್ ಕಾಲದ್ದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಕಾಲಕ್ಕೆ ಸೋವಿಯತ್ ಭಾಗನೇ ಆಗಿದ್ದ ಈ ಯುಕ್ರೇನ್ ಸೋವಿಯತ್ ಒಡೆದ ನಂತರ ಭಾರತದ ಜೊತೆ ಅದು ಎಂಥ ಸಂಬಂಧವನ್ನು ಇಟ್ಟುಕೊಂಡಿತ್ತು ಅನ್ನೋದನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಲ್ವಾ. ಯುಕ್ರೇನ್ ಪಾಕಿಸ್ತಾನದ ಸ್ನೇಹ ಮಾಡ್ತು, ಪಾಕಿಸ್ತಾನಕ್ಕೆ ಆಯುಧಗಳನ್ನು ಸರಬರಾಜು ಮಾಡ್ತು. ಭಾರತ ರಷ್ಯಾದಿಂದ ಯುದ್ಧ ಟ್ಯಾಂಕ್ಗಳನ್ನು ಖರೀದಿ ಮಾಡ್ತಿದ್ದ ದಿನಗಳಲ್ಲಿ ಪಾಕಿಸ್ತಾನದ ಬತ್ತಳಿಕೆಯನ್ನು ಟ್ಯಾಂಕರ್ಗಳಿಂದ ತುಂಬಿಸಿದ್ದು ಇದೇ ಯುಕ್ರೇನ್. ಅವತ್ತು ಅವರಿಗೆ ಭಾರತದ ನೆನಪು ಕೂಡ ಆಗಲಿಲ್ಲ. ಇನ್ನು ಮೊನ್ನೆ ಇದೇ ಕೊಲೆವಾ ಹೇಳಿದ ಮಾತುಗಳನ್ನು ಮರೆಯೋದಿಕ್ಕೆ ಸಾಧ್ಯನಾ? ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡಿದ್ದು, ರಷ್ಯಾ ಜೊತೆ ಸ್ನೇಹ ಸಂಬಂಧಗಳನ್ನು ಉಳಿಸ್ಕೊಂಡಿದ್ದು ಯುರೋಪ್ನ ಕೆಂಗಣ್ಣಿಗೆ ಗುರಿಯಾಗಿತ್ತಲ್ಲ. ಅವತ್ತು ಭಾರತ ಖರೀದಿ ಮಾಡ್ತಾ ಇರೋ ಪ್ರತಿ ಹನಿ ತೈಲದಲ್ಲೂ ಯುಕ್ರೇನಿಗರ ರಕ್ತ ಬೆರೆತಿದೆ ಅಂತ ಹೇಳಿದ್ದು ಇದೇ ಕುಲೆಬಾ. ಯಾಕೆ? ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡುವಾಗ, ಅವರಿಂದ ಹಣ ತಗೊಳ್ಳುವಾಗ ಇವರಿಗೆ ಆ ಹಣದಲ್ಲಿ ಭಾರತೀಯರ ನೆತ್ತರು ಕಾಣಲಿಲ್ವಾ? ಏನೇನೇನೇನು ಈ ಕೊಲೆಬಾವತ್ ಹೇಳಿದ್ದು. ರಷ್ಯಾದಿಂದ ತೈಲ ಖರೀದಿ ಮಾಡೋ ಮೂಲಕ ಭಾರತ ಮಾಡ್ಕೊಳ್ತಾ ಇರೋ ಲಾಭದಲ್ಲಿ ಯುಕ್ರೇನಿಯರ ಸಾವು ನೋವು ಇದೆ ಅಂತಲ್ವೇ? ಅವತ್ತು ಭಾರತ ರಷ್ಯಾ ಜೊತೆಗಿನ ಸಂಬಂಧಗಳನ್ನು ಹಾಗೆ ಮುಂದುವರೆಸದೇ ಇದ್ದಿದ್ರೆ ಇವರು ಸಂಧಾನ ಮಾಡಿಸಿ ಅಂತ ಇವತ್ತು ಯಾರ ಹತ್ರಕ್ಕೆ ಹೋಗ್ತಾ ಇದ್ರು? ಚೈನಾದ ಹತ್ರಕ್ಕಲ್ವಾ? ಇನ್ನು ರಷ್ಯಾ ಹಾಗೂ ಚೈನಾದ ಸ್ನೇಹ ಓಕೆ, ಅದೇ ಚೈನಾ ಜೊತೆ ಜರ್ಮನಿ ಸೇರಿದ ಹಾಗೆ ಯುರೋಪಿನ ಎಷ್ಟು ದೇಶಗಳು ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಂಡಿಲ್ಲ? ಅರೆ, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಕೂಡ ಒಂದಷ್ಟು ದೇಶಗಳು ಸಹಿ ಮಾಡಿದ್ವಲ್ಲ. ಮತ್ತೆ ಯುರೋಪಿಯನ್ನರನ್ನು ಭಾರತ ಹೇಗೆ ನಂಬಬೇಕು? ಆಸ್ಟ್ರೇಲಿಯಾದಂಥ ಅಮೆರಿಕಾದ ಮಿತ್ರ ದೇಶ ತನ್ನ ಒಂದು ಬಂದರನ್ನೇ ಚೈನಾಗೆ ಬಿಟ್ಕೊಟ್ಟಿದೆ. ಚೈನಾ ಜೊತೆ ವ್ಯಾಪಾರ ಸಂಬಂಧಗಳನ್ನು ಇವತ್ತಿಗೂ ಆಸ್ಟ್ರೇಲಿಯಾ ಮುಂದುವರಿಸ್ತಾ ಇದೆ. ಭಾರತದ ಜೊತೆಗೂ ಅವರ ಸಂಬಂಧಗಳು ಚೆನ್ನಾಗಿವೆ. ವಿದೇಶಿ ಸಂಬಂಧ ಮತ್ತು ವ್ಯಾಪಾರ ಅನ್ನೋದು ಲಾಭ ನಷ್ಟಗಳ ಮೇಲೆ ಆಧಾರಪಟ್ಟಿರುತ್ತೆ. ಸ್ನೇಹ ಅನ್ನೋದು ಅದನ್ನು ಮೀರಿ ಇರುತ್ತೆ. ರಾಜತಾಂತ್ರಿಕ ಸಂಬಂಧಗಳಲ್ಲಿ ಸ್ನೇಹಕ್ಕಿಂತ ಹೆಚ್ಚು ಬೆಲೆ ವ್ಯಾಪಾರ ಮತ್ತು ಲಾಭ ನಷ್ಟಕ್ಕೆ ಅನ್ನೋದು ಗೊತ್ತಿರೋ ವಿಷಯನೇ. ಹೀಗಾಗಿ ರಷ್ಯಾ ಹಾಗೂ ಚೈನಾದ ಸಂಬಂಧಗಳಿಂದ ಭಾರತ ಆತಂಕಕ್ಕೀಡಾಗಬೇಕಾದ ಅಗತ್ಯ ಏನಿಲ್ಲ. ರಷ್ಯಾದ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬಂದು ತನ್ನ ಶಕ್ತಿಯನ್ನು ಭಾರತ ಹೆಚ್ಚು ಮಾಡಿಕೊಂಡ್ರೆ ಅಷ್ಟು ಸಾಕು. ಈಗಾಗಲೇ ಆ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇದೆ. ಅದೊಂದು ಕಡೆ ಇರಲಿ. ಈಗ ಈ ಡಿಮಿಟ್ರಿ ಕುಲೆಬಾ ಭಾರತವನ್ನು ತಮ್ಮ ಕಡೆಗೆ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಮಾತುಕತೆಗೆ ಕೂತಿರೋದು ಎಸ್ ಜಯಶಂಕರ್. ಅವರು ಅಲ್ಲಿ ಕೂಡ ರಷ್ಯಾ ನಮ್ಮ ಅತ್ಯಾಪ್ತ ಮಿತ್ರ ಅನ್ನೋದನ್ನು ಹೇಳೋದಕ್ಕೆ ಮರ್ತಿಲ್ಲ. ಇನ್ನು ಯುಕ್ರೇನ್ ಹಾಗೂ ಭಾರತದ ಸಂಬಂಧಗಳು ಗಟ್ಟಿಯಾದರೆ ಭಾರತಕ್ಕೆ ಲಾಭ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕುಲೆಬಾ ಅವರಿಂದ ಬಂದಿವೆ. ಎರಡೂ ದೇಶಗಳ ನಡುವಿನ ವ್ಯಾಪಾರ ಸಂಬಂಧ ವೃದ್ಧಿಯ ಬಗ್ಗೆ ಅವರು ಮಾತಾಡಿದ್ದಾರೆ. ಈಗ ನಾಶವಾಗಿರೋ ಯುಕ್ರೇನನ್ನು ಯುದ್ಧದ ನಂತರ ಮರುನಿರ್ಮಾಣ ಮಾಡಬೇಕು. ಆ ಕಾರ್ಯದಲ್ಲಿ ಭಾರತದ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಕೂಡ ಭಾಗಿಯಾಗುವ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಭಾರತದಿಂದ ಭಾರೀ ಯಂತ್ರೋಪಕರಣಗಳನ್ನು ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿರೋ ಡಿಮಿಟ್ರಿ ಭಾರತ ಮತ್ತು ಯುಕ್ರೇನ್ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಮುಂದುವರಿಸುವ ಮಾತುಗಳನ್ನು ಆಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಎಸ್ ಜಯಶಂಕರ್, ಎರಡೂ ದೇಶಗಳ ನಡುವಿನ ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾತುಕತೆಗಳು ನಡೆಯಲಿವೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇಲ್ಲಿ ಯುಕ್ರೇನ್ ಹಾಗೂ ರಷ್ಯಾದ ನಡುವೆ ಸಂಧಾನಕ್ಕೆ ಭಾರತ ದಕ್ಷಿಣ ವಿಶ್ವದ ಬಲಿಷ್ಠ ಪ್ರತಿನಿಧಿಯಾಗಿ ಸ್ವಿಸ್ ಶಾಂತಿ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದೆ. ಜೊತೆಗೆ ಎರಡೂ ದೇಶಗಳು ಭಾರತದ ಪ್ರಧಾನಿಗೆ ತಮ್ಮ ದೇಶಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಚುನಾವಣೆಗಳ ನಂತರ ಪ್ರಧಾನಿ ಮೋದಿ ಅಲ್ಲಿಗೆ ಕೂಡ ಹೋಗಲಿದ್ದಾರೆ. ಈ ಬಾರಿ ರಷ್ಯಾ ಯುಕ್ರೇನ್ ಸಂಘರ್ಷದ ಸಂಧಾನ ಪ್ರಕ್ರಿಯೆಯಲ್ಲಿ ಭಾರತ ಬಹುದೊಡ್ಡ ಪಾತ್ರವನ್ನು ಪೋಷಿಸಲಿದೆ. ಭಾರತ ಈ ಯುದ್ಧವನ್ನು ನಿಲ್ಲಿಸುವ ಮೂಲಕ ಇಡೀ ವಿಶ್ವಕ್ಕೆ
ಸಹಾಯ ಮಾಡಬೇಕಿದೆ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಡಿಮಿಟ್ರಿ ಕುಲೆಬಾ ಹೇಳಿದ್ದಾರೆ. ಕಾಲ ಅನ್ನೋದು ಇದನ್ನೇ, ಸ್ವಲ್ಪ ಕಾಯಬೇಕಾಗತ್ತೆ, ಶಕ್ತಿಯನ್ನು ಬೆಳೆಸ್ಕೋಬೇಕಾಗತ್ತೆ, ಪರಿಶ್ರಮ ಪಡಬೇಕಾಗತ್ತೆ ಅಷ್ಟೇ. ಇದಿಷ್ಟನ್ನು ಭಾರತ ಮಾಡಿದೆ, ಮಾಡ್ತಾ ಇದೆ. ಈಗ ಭಾರತದ ಶಕ್ತಿ ಕೂಡ ಹೆಚ್ಚಾಗಿದೆ. ಇದು ಭಾರತ ಶಕ್ತಿಶಾಲಿ ಹಾಗೂ ವಿಶ್ವದ ಪ್ರಭಾವಶಾಲಿ ರಾಷ್ಟ್ರ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಇದು ಗೆಳೆಯರೆ ಯುಕ್ರೇನ್ನ ವಿದೇಶಾಂಗ ಸಚಿವ ಡಿಮಿಟ್ರಿ ಕುಲೆಬಾ ಅವರ ಭಾರತ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.